ವಿದ್ಯಾರ್ಥಿಗಳೇ, ಈಗ ನಾವು ಇಟ್ಯಾಲಿಕ್ ಸ್ಟೈಲ್ ಆಫ್ ಹ್ಯಾಂಡ್ ರೈಟಿಂಗಿನ ಹಿನ್ನೆಲೆ, ಅದು ರಚನೆಯಲ್ಲಿ ಆಗಿರೋದು, ರಚನೆ ಮಾಡಲಿಕ್ಕೆ ಕಾರಣ ಏನು, ಇದರ ಬಗ್ಗೆ ನಾವು ಕೂಲಂಕಷವಾಗಿ ವಿಮರ್ಶೆ ಮಾಡಿದ್ದೇವೆ. ಮಾತ್ರವಲ್ಲ, ಇಟ್ಯಾಲಿಕ್ ಸ್ಟೈಲ್ ಆಫ್ ಹ್ಯಾಂಡ್ ರೈಟಿಂಗನ್ನು ನಾವು ಏಕೆ ಕಲಿಬೇಕು ಅಂತ ಸಕಾರಣ ಕೊಟ್ಟು ನಾವು ಅದನ್ನು ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಅದರ 3 ಪ್ರಧಾನ ಗುಣಲಕ್ಷಣಗಳು ಮತ್ತು ಇತರ ಮಹತ್ವದ ಗುಣಲಕ್ಷಣಗಳ ಬಗ್ಗೆ ಕೂಡ ನಾವು ಅಭ್ಯಾಸ ಮಾಡಿದ್ದೇವೆ. ಈಗ ನಾವು ಅಕ್ಷರಗಳನ್ನು ಬರೆಯಲಿಕ್ಕೆ ಹೊರಡುವುದಿಲ್ಲ. ಏಕೆಂದರೆ ಅಕ್ಷರಗಳನ್ನು ಬರೆಯುವುದಕ್ಕಿಂತ ಮೊದಲು ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕು, ಒಂದು ಪಂಚಾಂಗ ಬೇಕು, ಒಂದು ಭದ್ರತೆ ಬೇಕು. ಉದಾಹರಣೆಗೆ ನಾವು ಈಗ ಮನೆ ಕಟ್ಟಲಿಕ್ಕೆ ಹೊರಟಿದ್ದೇವೆ. ನಾವು ಮನೆ ಕಟ್ಟಬೇಕು ಅಂತ ಗೋಡೆಯನ್ನೇ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೇವಾ? ಇಲ್ವಲ್ಲ. ನಾವು ಪಂಚಾಂಗ ಕಟ್ಟುತ್ತೇವೆ. ಆ ಪಂಚಾಂಗ ಎಷ್ಟು ಗಟ್ಟಿಯಾಯಿತು, ಎಷ್ಟು ಭದ್ರವಾಯಿತು, ಆ ನಂತರ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ಎಷ್ಟು ದೊಡ್ಡ ಸೌಧವನ್ನು ಕಟ್ಟಿದರು, ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳ ಗೋಡೆಗಳನ್ನು ಕಟ್ಟಿದ್ರು ಕೂಡ ಬಿಲ್ಡಿಂಗ್ ಅಲ್ಲಾಡುವುದಿಲ್ಲ, ಮನೆ ಭದ್ರವಾಗಿರ್ತದೆ. ಏಕೆ? ಪಂಚಾಂಗ ಗಟ್ಟಿ ಉಂಟು. ಹಾಗೆ ಇಟ್ಯಾಲಿಕ್ ಸ್ಟೈಲ್ ಆಫ್ ಹ್ಯಾಂಡ್ ರೈಟಿಂಗಿಗೆ ಕೂಡ ಒಂದು ಪಂಚಾಂಗ ಇದೆ, ಒಂದು ಭದ್ರವಾದ ಬುನಾದಿ ಇದೆ. ಆ ಭದ್ರತೆಯ, ಆ ರಕ್ಷಣೆಯ ಆಧಾರದಲ್ಲಿ ನಾವು ಮುಂದೆ ಅಕ್ಷರಗಳನ್ನು ಕಲಿಯಲಿಕ್ಕೆ ಹೊರಡುತ್ತೇವೆ. ನಾವು ಈ ಪಂಚಾಂಗದ ರೂಪದಲ್ಲಿ ಕಲಿಯುವಂಥದ್ದು ಸ್ಟ್ರೋಕ್ಗಳನ್ನು. ಸ್ಟ್ರೋಕ್ ಅಂದರೆ ಏನು ಅಂತ ನಿಮಗೆ ಗೊತ್ತುಂಟಾ? ಸ್ಟ್ರೋಕ್ ಎಂಬ ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳು ಇವೆ. ಆದರೆ ನಮ್ಮ ಈ ಇಟ್ಯಾಲಿಕ್ ಹ್ಯಾಂಡ್ ರೈಟಿಂಗಿನ ಸಂದರ್ಭಕ್ಕೆ ಅನುಸರಿಸಿ ಇರುವಂತಹ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಬರವಣಿಗೆಯ ಪ್ರಕ್ರಿಯೆ. ಉದಾಹರಣೆಗೆ ನಾವು ಯಾವುದೋ ಒಂದು ಅಕ್ಷರವನ್ನು ಯಾವುದೋ ಒಂದು ನಿಗದಿತವಾದಂತಹ ಸ್ಥಳದಲ್ಲಿ ಬರೆಯಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಬರೀತಾ ಬರೀತಾ ಇನ್ನು ಯಾವುದೋ ಒಂದು ನಿಗದಿತವಾದಂತಹ ಪಾಯಿಂಟಲ್ಲಿ ನಾವು ಪೆನ್ನನ್ನು ಮೇಲಕ್ಕೆತ್ತುತ್ತೇವೆ. ಬರವಣಿಗೆಯ ಈ ಒಂದು ಪ್ರಕ್ರಿಯೆಗೆ ಸ್ಟ್ರೋಕ್ ಅಂತ ಹೇಳುತ್ತೇವೆ. ನಿಮಗೆ ಇದು ಅರ್ಥ ಆಗಬೇಕಾದ್ರೆ ನಾವು ಒಂದು ಉದಾಹರಣೆಯನ್ನು ಕರೆಹಲಗೆ ಮೇಲೆ ಬರೆಯುತ್ತೇವೆ, ಆಗ ನಿಮಗೆ ಸ್ಪಷ್ಟ ಆಗ್ತದೆ. ಈಗ ವಿದ್ಯಾರ್ಥಿಗಳೇ, ನಾನು ಸಿ ಅಕ್ಷರವನ್ನು ಬರೆಯುತ್ತೇನೆ. ನೋಡಿ, ನಾನು ಇಲ್ಲಿ ಅಕ್ಷರವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಇಲ್ಲಿ ನಾನು ಪೆನ್ನನ್ನು ಮೇಲಕ್ಕೆ ಎತ್ತಿದೆ. ಅಂದ್ರೆ ಸಿ ಬರೆಯಲಿಕ್ಕೆ ನಾನು ಒಂದೇ ಸಲ ಪೆನ್ನನ್ನು ಮೇಲಕ್ಕೆ ಎತ್ತಿದೆ. ಆದ್ದರಿಂದ ಸಿ ಬರೆಯಲಿಕ್ಕೆ ಒಂದು ಸ್ಟ್ರೋಕ್ನ ಅಗತ್ಯ ಇದೆ. ಸುಲಭ ಅಲ್ವಾ? ಇನ್ನೊಂದು ಅಕ್ಷರವನ್ನು ಬರೆಯುತ್ತೇನೆ. ಈಗ ಟಿ ಅಕ್ಷರವನ್ನು ಬರೆಯುತ್ತೇನೆ. ಈಗ ನಾನು ಎಷ್ಟು ಸಲ ಪೆನ್ನನ್ನು ಮೇಲಕ್ಕೆ ಎತ್ತಿದೆ? 2 ಸಲ ಎತ್ತಿದೆ. ಅಂದರೆ ಟಿ ಅಕ್ಷರವನ್ನು ಬರೆಯಲಿಕ್ಕೆ 2 ಸ್ಟ್ರೋಕ್ಗಳ ಬಳಕೆ ಆಗಿದೆ. ನೋಡಿ, ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ಒಂದು ಸಲ ಪೆನ್ನನ್ನು ಎತ್ತಿದೆ, ಇಲ್ಲಿ ಒಂದು ಸಲ ಪೆನ್ನನ್ನು ಎತ್ತಿದೆ, 2 ಸ್ಟ್ರೋಕ್. ಈಗ ಸ್ಟ್ರೋಕ್ಗಳ ಬಗ್ಗೆ ಸ್ಪಷ್ಟವಾದ ಜ್ಞಾನ ಬಂತಲ್ಲ. ಇದು ಶಬ್ದಗಳನ್ನು ಬರೆಯುವಾಗ ಕೂಡ ಅನ್ವಯ ಆಗ್ತದೆ. ಉದಾಹರಣೆಗೆ, ನಾನು ಎಷ್ಟೋ ತರಬೇತಿಗಳನ್ನು ಕೊಡಲಿಕ್ಕೆ ಹೋಗಿದ್ದೇನೆ. 100 ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ನಾನು ನೀಡಿದ್ದೇನೆ. ಅಂಥ ಸಂದರ್ಭಗಳಲ್ಲಿ ಈ ಇಟ್ಯಾಲಿಕ್ ಹ್ಯಾಂಡ್ ರೈಟಿಂಗಿನ ಬಗ್ಗೆ ಅಜ್ಞಾನ ಇದೆ, ಪೂರ್ಣ ಜ್ಞಾನ ಇಲ್ಲ. ಅಂದರೆ ಇಟ್ಯಾಲಿಕ್ ಹ್ಯಾಂಡ್ ರೈಟಿಂಗ್ ಬಿಟ್ಟು ಬಿಟ್ಟು ಬರೆಯುವುದು ಅಂತ ಒಂದು ಅಪಪ್ರಚಾರ ಇದೆ. ಅದು ಬಿಟ್ಟು ಬಿಟ್ಟು ಬರೆಯುವ ಅಕ್ಷರ ಅಲ್ಲ. ಅದು ಒಂದು ಜ್ಞಾನದ ಕೊರತೆಯಿಂದಾಗಿ ಆ ಒಂದು ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನು ನಾವು ತಂದಿಟ್ಟಿದ್ದೇವೆ. ಉದಾಹರಣೆಗೆ, ನಾನು ಎಷ್ಟೋ ಸಲ ಗಮನಿಸಿದ್ದೇನೆ, ಈಗ 4 ಅಂತ ಬರೆಯಲಿಕ್ಕೆ ಈ ರೀತಿ ಬರೆಯುತ್ತಾರೆ. ಅಂದರೆ 4 ಬರೆಯಲಿಕ್ಕೆ 1, 2, 3, 4, 5 ಸಲ ಪೆನ್ನನ್ನು ನಾನು ಮೇಲಕ್ಕೆ ಎತ್ತಿದೆ ಅಲ್ವಾ? ಅದು ತಪ್ಪು. 4 ಬರೀಬೇಕಾದ್ರೆ ಇಟ್ಯಾಲಿಕ್ ಹ್ಯಾಂಡ್ ರೈಟಿಂಗ್ 1, 2 ಎರಡೇ ಸಲ ಪೆನ್ನನ್ನು ಮೇಲಕ್ಕೆ ಎತ್ತಬೇಕು. ಅಂದರೆ 4 ಬರೆಯಲಿಕ್ಕೆ 2 ಸ್ಟ್ರೋಕ್ಗಳನ್ನು ಬಳಸಲಾಗಿದೆ. ಹಾಗೆ ಒಂದು ಶಬ್ದವನ್ನು ಬರೆಯಲಿಕ್ಕೆ ಎಷ್ಟು ಸ್ಟ್ರೋಕ್ಗಳನ್ನು ಬಳಸಬೇಕು ಮತ್ತು 1ನೇ ಸ್ಟ್ರೋಕನ್ನು ಎಲ್ಲಿ ನಿಲ್ಲಿಸಬೇಕು ಮತ್ತೆ ಎಲ್ಲಿ 2ನೇ ಸ್ಟ್ರೋಕನ್ನು ಪ್ರಾರಂಭ ಮಾಡಬೇಕು, ಇದೆಲ್ಲ ಒಂದು ಸೂತ್ರದ ಆಧಾರದಲ್ಲಿ ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲಿ ಬಹಳ ಜಾಗರೂಕತೆಯಿಂದ, ಬಹಳ ಎಚ್ಚರಿಕೆಯಿಂದ, ಬಹಳ ಅರಿವಿನಿಂದ, ನಾನು ಹೇಳಿದೆಲ್ಲ ಇಂಗ್ಲೆಂಡಿನಲ್ಲಿ ಆ ಮೇಧಾವಿಗಳು ಮನೋತಜ್ಞರೆಲ್ಲ ಸೇರಿ ಅದಕ್ಕೊಂದು ಸೂತ್ರವನ್ನು ಬಳಸಿದ್ದಾರೆ. ಅದನ್ನೆಲ್ಲ ನಾನು ಮುಂದೆ ಹೇಳ್ತೇನೆ. ಈಗ ಸ್ಟ್ರೋಕಿನ ಬಗ್ಗೆ ಒಂದು
ಈ ರೀತಿ ಸ್ಟ್ರೋಕ್ಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಜ್ಞಾನ ಇರಬೇಕು. ಇದು ಇಟ್ಯಾಲಿಕ್ ಹ್ಯಾಂಡ್ ರೈಟಿಂಗ್ನಲ್ಲಿ ಬಹಳ ಬಹಳ